ಚೂಚಿನೋ ಅಂತೇಳಿ ಬರ್ತೈತಿ. ಇದು ಕಾಯಿ ಹುಳುಕಾಗೋದು ಇದ್ರದ್ದೆಲ್ಲ ಪ್ರಾಬ್ಲಮ್ ಆಕೈತೆ. ಸೊ ಅದಕ್ಕೆ ಇದನ್ನ ಹಾಕೋದ್ರಿಂದ ಅದೆಲ್ಲ ಸ್ಟಾಪ್ ಆಗಿಬಿಡ್ತೈತಿ. 11:44 ಅಂದ್ರೆ 11:44 11 ಅಂತೇಳಿ. ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ಕರ್ನಾಟಕ ಜನತೆಗೆ. ಈ ಒಂದು ವಿಡಿಯೋದ ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ, ಆಫ್ಟರ್ ಒನ್ ಮಂತ್ ಏನಾಗಿಲ್ಲ, ಇನ್ನೂ ಎರಡು ದಿನ ಬಾಕಿ ಐತಿ. ನಾ ಫಸ್ಟ್ ಪ್ಲಾಂಟೇಶನ್ ಮಾಡಿದ ಕಲ್ಲಂಗಡಿಗೆ ಅದಕ್ಕೆ ಏನೇನು ಮಾಡೀನಿ ಅಂತೇಳಿ ಹಿಂದಿನ ವಿಡಿಯೋದಾಗ ಹೇಳಿದ್ನಿ. ಇನ್ನು ಅದ್ರ ಮುಂದೆ ಏನೇನು ಮಾಡಿ ಅಂತೇಳಿ ಈ ವಿಡಿಯೋದಾಗೆಲ್ಲ ಹೇಳ್ತೀನಿ ಡೀಟೇಲ್ಸ್. ಕೈ ಸೈಜ್ ಆಗಿರ್ಬೋದು, ಆಮೇಲೆ ಇನ್ನೇನು ಗೊಬ್ಬರ ಬಿಟ್ಟೀನಿ, ಏನು ಸ್ಪ್ರೇ ಕೊಟ್ಟೀನಿ, ಅದಕ್ಕೆ ಇನ್ನೇನು ಮಾಡ್ಬೇಕಾಗೈತಿ ಅದನ್ನೆಲ್ಲ ಹೇಳ್ತೀನಿ ವಿಡಿಯೋದಾಗ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ. ಬರ್ರಿ ನೋಡೋಣ ಅಂತ. ಆಮೇಲೆ ಈ ಕಡೆ ಮುಂದೆ ನೋಡತ್ತಿರಿದ ಫಸ್ಟ್ ಪ್ಲಾಂಟೇಶನ್ ಮಾಡಿದ ಕಲ್ಲಂಗಡಿ. ಸೊ ರೈತರು ನೀವು ನೋಡ್ಬೋದು, ವಾಟರ್ ಮೆಲನ್ ಫಸ್ಟ್ ಪ್ಲಾಂಟೇಶನ್ ಮಾಡಿದ್ದ ಪ್ಲಾಟ್ ಇಲ್ಲಿ ಐತಿ. ಅದಕ್ಕೆ ವಾಟರ್ ಮೆಲನ್ ಫ್ರೂಟ್ಸ್ ಸ್ಟಾರ್ಟ್ ಆಗೈತಿ. ಒಳಗೆ ಒಂದೊಂದು ತೆಂಗಿನಕಾಯಿ ಸೈಜ್ ಅಷ್ಟು ಕಾಯಿ ಆಗೈತಿ. ಈ ಸೈಜ್ ನಮ್ಗೆ ಕಾಯಿ ಬಂದೈತಿ. ಈಗ ನೋಡ್ಬೋದು ಇದ್ರ ಪ್ಲ್ಯಾಂಟ್ಸ್ ನೋಡ್ರಿ ಬರಂಗಿಲ್ಲ ಅಂತ ಅಂದ್ಕೊಂಡಿದ್ದೀನ. ಯಾಕಪ್ಪ ಅಂತಂದ್ರೆ ಹಚ್ಚೋದು ಸ್ವಲ್ಪ ಭಾಳ ಲೇಟ್ ಆಗಿತ್ತು. ಪ್ಲ್ಯಾಂಟ್ಸ್ ಬಂದು ಒಂದು 10-12 ದಿವಸಿಗೆ ನಾ ಇದನ್ನು ಪ್ಲಾಂಟೇಶನ್ ಮಾಡಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನನ್ನ ನೆಲ ರೆಡಿ ಇರಲಿಲ್ಲ, ಒಂದು ಪ್ಲಾಟ್ ರೆಡಿ ಇತ್ತು. ಸೊ ಅಲ್ಲಿ ಮಳೆ ಆಗಿದ್ದರಿಂದ ಪ್ಲಾಂಟೇಶನ್ ಮಾಡೋಕೆ ಭಾಳ ಸ್ವಲ್ಪ ತ್ರಾಸಾಯ್ತು. ಆಮೇಲೆ ಇಲ್ಲದ್ರಾಗ ಏನು ಮಾಡೀನಪ್ಪ ಅಂತಂದ್ರೆ ಫ್ಲ್ಯಾಗ್ಗಳು ಹಾಕ್ಕೊಂಡೀನಿ. ನಿಮಗೆ ತೋರಿಸ್ತೇನೆ ನೋಡ್ರಿ. ಇಂಥವ ಎಕರೆಕ್ಕೆ 12-15 ತನಕ ಹಾಕ್ಕೊಂಡೀನಿ. ಇಲ್ಲಿ ನೋಡ್ಬೋದು ನೀವು ಹುಳ ಎಲ್ಲ ಹೆಂಗೆ ಹತ್ಕೊಂಡವಪ್ಪ ಅಂತೇಳಿ. ಇದನ್ನು ನಾವು ಮಸ್ಟ್ ಆ್ಯಂಡ್ ಶುಡ್ ಹಾಕೋಬೇಕಾಕತಿ. ಇದನ್ನ ಯಾಕೆ ಹಾಕೋತೀವಪ್ಪ ಅಂತಂದ್ರೆ ಇದಕ್ಕೆ ರೋಗನೂ ಕಮ್ಮಿ ಬರ್ತಾವೆ, ಆಮೇಲೆ ಸ್ಪ್ರೇನೂ ಕಮ್ಮಿ ಹೊಡ್ಸ್ಕೊತಾವೆ ಬೆಳೆಗಳು. ವೆಜಿಟೇಬಲ್ಸ್ಗಾಗಲಿ ವಾಟರ್ ಮೆಲನ್ಗಾಗಲಿ ಇದನ್ನ ಹಾಕೋದು ಸ್ವಲ್ಪ ಭಾಳ ಚಲೋ. ನೀವು ವಾಟರ್ ಮೆಲನ್ ಪ್ಲಾಂಟೇಶನ್ ಮಾಡಿದ್ರೆ ಇದನ್ನು ಸಜೆಸ್ಟ್ ಮಾಡ್ತೀನಿ ಹಾಕ್ರಿ ಅಂಥೇಳಿ. ವೆಜಿಟೇಬಲ್ಸ್ ಮಾಡಿದ್ರು ಅದು ಅದ್ರಾಗೂ ಹಾಕ್ರಿ ನಡಿತೈತಿ. ಆಮೇಲೆ ಈಗ ನೋಡತ್ತೀರಿ ಇಲ್ಲೊಂದು ಟ್ರ್ಯಾಪ್ ಹಾಕ್ಕೊಂಡೀನಿ. ಚೂಚಿನೋ ಅಂತೇಳಿ ಬರ್ತೈತಿ. ಇದು ಕಾಯಿ ಹುಳುಕಾಗೋದು ಇದ್ರದ್ದೆಲ್ಲ ಪ್ರಾಬ್ಲಮ್ ಆಕೈತೆ. ಸೊ ಅದಕ್ಕೆ ಇದನ್ನ ಹಾಕೋದ್ರಿಂದ ಅದೆಲ್ಲ ಸ್ಟಾಪ್ ಆಗಿಬಿಡ್ತೈತಿ. ಇಲ್ಲಿ ನೋಡ್ಬೋದು ಹುಳ ಎಲ್ಲ ಯಾವ ರೀತಿ ಒಳಗೆ ಇದ್ದಾವೆ ಅಂತೇಳಿ. ಏನು ಬಿಸ್ಕೆಟ್ ಇರ್ತೈತಲ್ಲ ಇನ್ನು ನಾವು ಹಾಕಿದ್ವು ಅಂದ್ರೆ ಅದಕ್ಕೆ ಹುಳ ಎಲ್ಲ ಅಟ್ರಾಕ್ಟಾಗಿ ಬಂದುಬಿಡ್ತಾವೆ. ನೋಡ್ಬೋದು ಈ ಕಡೆ ಎಲ್ಲ ಯಾವ ರೀತಿ ಇತ್ತಪ್ಪ ಅಂತೇಳಿ ಬಳ್ಳಿ. ಇದು ಹೆಕ್ಟರ್ 25 ಆಗಿದ್ದರಿಂದ ಬಳ್ಳಿ ಅಷ್ಟೊಂದು ಜಾಸ್ತಿ ಬೆಳಂಗಿಲ್ಲ, ಫುಲ್ ರಿಕ್ ಹಾಕಂಗಿಲ್ಲ. ನೀವು ಮೆಲೋಡಿ ಅಥವಾ ಸಿಂಬಾ ಇದೆಲ್ಲ ವೆರೈಟಿ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ನೆಲನ ಕನಸಂಗಿಲ್ಲ, ಅಷ್ಟು ಬಳ್ಳಿ ನಿಮ್ಗೆ ಹಬ್ಬಿ ಬಿಡ್ತೈತಿ. ಬಟ್ ಇದು ಹೆಕ್ಟರ್ 25 ವೆರೈಟಿ ಆಗಿರೋದ್ರಿಂದ ಇದು ಬಳ್ಳಿ ಜಾಸ್ತಿ ಏನು ಹಬ್ಬಂಗಿಲ್ಲ. ಬಟ್ ಮೆಲೋಡಿಗೆ ಇದಕ್ಕೆ ನನಗೆ ಅನ್ಸಿದ ಮಟ್ಟಿಗೆ ಡಿಫ್ರೆನ್ಸ್ ಏನಂತಂದ್ರೆ, ಮೆಲೋಡಿ ನನಗೆ ಹೋದಷ್ಟು ಪ್ಲಾಂಟೇಶನ್ ಮಾಡಿದಾಗ 4-4.5 kg ತನಕ 5 kg ಒಳಗನ ಸೈಜ್ ಬಂದೈತಿ. ಆಮೇಲೆ ಇದ್ರದ್ದು ಏನೈತಿ ಹೆಕ್ಟರ್ 25 ವೆರೈಟಿದ 6.5 kg ತನಕನೂ ನನಗೆ ಸೈಜ್ ಬಂದೈತಿ. ಸೊ ಅದಕ್ಕೆ ಇದನ್ನು ಈ ವೆರೈಟಿನ ಚೂಸ್ ಮಾಡೀನಿ. ಆಮೇಲೆ ಇದಕ್ಕೆ ಡ್ರಿಪ್ದಾಗೋದು ಏನೇನು ಕೊಟ್ಟಿನಪ್ಪ ಅಂತಂದ್ರೆ ಫಸ್ಟಿಗೆ 19 ಕೊಟ್ಟೀನಿ, ಅದು ಹಿಂದಿನ ವಿಡಿಯೋದಾಗ ಹೇಳಿದ್ದಿನ. ಅದಾದಮೇಲೆ 1261 3 ಡೋಸ್ ಕೊಟ್ಟೀನಿ. ಈಗ ಪ್ರೆಸೆಂಟ್ ಏನು ಚಾಲೂ ಮಾಡೀನಪ್ಪ ಅಂತಂದ್ರೆ 11:44 ಅಂದ್ರೆ 11:44 11 ಅಂತೇಳಿ NPK ಅದು ಎಕರೆಗೆ 4-5 kg. ಅದ್ರ ಜೊತೆ ಆಮೇಲೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅರ್ಧ kg, ಬೋರಾನ್ ಅರ್ಧ kg. ಇದು ಫಸ್ಟ್ ಡೋಸ್ ಕೊಟ್ಟೀನಿ. ಇನ್ನು ಸೆಕೆಂಡ್ ಡೋಸ್ ಅದು ಏನು ಕೊಟ್ಟಿಲ್ಲ. ಆಮೇಲೆ ಇದಕ್ಕೆ ಸ್ಪ್ರೇ ಏನೇನು ತೊಗೊಂಡಿನಪ್ಪ ಅಂತಂದ್ರೆ ಇದಕ್ಕೂ ಕೂಡ ನಾ ಅಮ್ಸಾಕ ಮತ್ತು ಕ್ಯಾಬ್ರೋಟಾಪ್ ತೊಗೊಂಡಿನಿ. ಆಮೇಲೆ ಸೆಕೆಂಡ್ ಸ್ಪ್ರೇ ಅದು ಕೀಡಿ ಕಂಟ್ರೋಲ್ ಆಗಲಿಲ್ಲ. ಸೊ ಅದಕ್ಕೆ ಏನು ತೊಗೊಂಡಿನಪ್ಪ ಅಂತಂದ್ರೆ ಡೆಲಿಗೇಟ್ ಅಂತೇಳಿ ಒಂದು ಬರುತ್ತೆ, ಅದು ಸ್ಪ್ರೇ ತೊಗೊಂಡಿನಿ. ಆಮೇಲೆ ಟ್ರ್ಯಾಪ್ ಕೂಡ ಹಾಕೀನಿ. ಇದ್ರ ಮೇಲೆ ಹುಳುಗಳು ಕಂಟ್ರೋಲ್ ಆಗ್ತಾವೆ. ಆಮೇಲೆ ಇದಕ್ಕೆ ನಾ ಡೆಲಿಗೇಟ್ ಹಾಕಿದ್ರಿಂದ ಕೀಡಿನೂ ಸಾಯ್ತದೆ. ಈಗ ನಂಗೆ ಪ್ರತಿಯೊಂದು ಗಿಡಕ್ಕೂ 3-4 ತನಕ ಫ್ರೂಟ್ ಸೆಟ್ಟಿಂಗ್ ಆಗತ್ತೈತಿ. ಒಂದೊಂದೆಲ್ಲ 400 ಗ್ರಾಮ್ 500 ಗ್ರಾಮ್ ತನಕನೂ ಬಂದಾವ. ಆಮೇಲೆ ಇನ್ನೊಂದೇನೈತಿ, ಈಗ ಅಡಿಕೆ ಅಷ್ಟ ಲಿಂಬಿಕಾಯಿ ಅಷ್ಟ ಅವು ಸೈಜ್ ಅದಾವೆ. ಏನು ಫಸ್ಟಿಗೆ ನಮ್ಗೆ ಕಾಯಿ ಬಂದಿರ್ತೈತಲ್ಲ, ಇದು ನಮಗೆ ಫಸ್ಟಿಗೆ ಹಾರ್ವೆಸ್ಟ್ ಮಾಡೋಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ನೀವು. ಈ ಸೈಜ್ ನಮಗೆ ಕಾಯಿ ಐತಿ. ಈಗ ಇದಕ್ಕಿಂತ ದೊಡ್ಡ ಸೈಜ್ನಾಗೂ ಐತಿ. ಇದನ್ನು ಫಸ್ಟ್ ಪ್ಲಾಂಟೇಶನ್ ಮಾಡಿದ್ದು ವಾಟರ್ ಮೆಲನ್ನ. ಸೊ ಅದಕ್ಕೆ 1 ಮಂತಿಗೆ ಅಂದ್ರೆ ಫ್ರೂಟ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ. ಯಾಕಂದ್ರೆ ಇನ್ನೊಂದು ಮಂತಿಗೆ ಹಾರ್ವೆಸ್ಟನ್ ಆಕೈತಿ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ಯಾವ ರೀತಿ ಬಂದ ಸೈಜ್ ಅಂತೇಳಿ. 60 days
ಇದ್ರ ಲೈಫ್ ಆದ್ರಿಂದ ಅಷ್ಟ್ರಾಗನ ಒಂದು ತಿಂಗಳಾಗನ ಫ್ರೂಟ್ ಸೆಟ್ಟಿಂಗ್ ಆಗ್ತೈತಿ. ಆಮೇಲೆ ಇನ್ನೊಂದು ತಿಂಗಳದ್ದು ಏನೈತಿ ಅವಾಗ ನಾವು ಕಾಯಿ ಸೈಜ್ ತೊಗೋಬೇಕಲ್ಲ, ಏನು ಫ್ರೂಟ್ ಸೆಟ್ಟಿಂಗ್ ಆಗಿರ್ತೈತಲ್ಲ. ಫಸ್ಟ್ ಗ್ರೇಡ್ ನಮ್ದು 2 kg ಮೇಲಿಂದ ಏನು ಇರ್ತೈತೆ ಅದು ಫಸ್ಟ್ ಗ್ರೇಡ್ನಾಗ ಸೇಲ್ ಆಕೈತಿ. ಸೊ ಅದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಕತಿ. ನೋಡ್ಬೋದು ಇವಾಗ ಸ್ಪ್ರೇ ಮಾಡತ್ತಾರೋ. ಏನು ಸ್ಪ್ರೇ ಮಾಡತ್ತಾರಪ್ಪ ಅಂತಂದ್ರೆ ಕೈಬ್ರಿಯೋ ಟಾಪು, ಆಮೇಲೆ ಅಂಸಾಕತ್ತೊಂದು ಕೀಟನಾಶಕತಿ. ಇದು ಕಲ್ಲಂಗಡಿ ಸ್ಪ್ರೇ ಕೊಡತ್ತೀನಿ. ಇಲ್ಲಿ ನೀವು ಯಾವ್ದು ವಾಟರ್ ಮೆಲನ್ ವೆರೈಟಿ ಪ್ಲಾಂಟೇಶನ್ ಮಾಡಿರಿ, ಆಮೇಲೆ ಯಾವ ಡೇಟಿಗೆ ಮಾಡಿರಿ ನನಗೆಲ್ಲ ಕಮೆಂಟ್ನಾಗ ತಿಳಿಸ್ರಿ, ನಾನು ನೋಡ್ತೀನಿ. ಆಮೇಲೆ ಇನ್ನೂ ಏನಾದರೂ ನಿಮ್ಗೆ ವಾಟರ್ ಮೆಲನ್ ಬಗ್ಗೆ ಡೌಟ್ಸ್ ಇದ್ರೆ ನಂಗೆ ಕೇಳಿರಿ, ನಂಗೆ ಗೊತ್ತಿದ್ದಷ್ಟು ನಾ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನಂಗೆ ಕಮೆಂಟ್ನಾಗ ಭಾಳ ಕೇಳಿದ್ರಿ ನವಂಬರ್ದಾಗ, ಆಮೇಲೆ ಈಗ ಪ್ರೆಸೆಂಟ್ ಡಿಸೆಂಬರ್ನಾಗ ಪ್ಲಾಂಟೇಶನ್ ಮಾಡ್ಬೋದು ಅಂತೇಳಿ. ಪ್ಲಾಂಟೇಶನ್ ಮಾಡ್ಬೋದು. ನಾವು ಪ್ಲಾಂಟೇಶನ್ ಮಾಡಿದ್ರೆ ಅದು ನೀವು ಯಾವ ಡೇಟಿಗೆ ಮಾಡಿರ್ತಾರಲ್ಲ ಅಲ್ಲಿ ಹಿಡ್ಕೊಂಡು 60 ದಿವ್ಸಕ್ಕೆ ವಾಟರ್ ಮೆಲನ್ ಬರ್ತೈತಿ. ರೇಟ್ ಇಷ್ಟ ಇರ್ತದೆ ಅಂತ ನಾಳೆ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ನಾವು ಪ್ಲಾಂಟೇಶನ್ ಮಾಡಬೇಕಷ್ಟ. ರೇಟ್ ಅದು ಯಾರಿಗೂ ಊಹಿಸೋಕೆ ಆಗಂಗಿಲ್ಲ. ಸೊ ನಮ್ದೇನು ಪ್ಲಾಂಟೇಶನ್ ಮಾಡಬೇಕು, ಬೆಳಿಬೇಕು, ಇಳುವರಿ ಜಾಸ್ತಿ ತೆಗಿಬೇಕು, ಅಷ್ಟೇ ನಮ್ಗೆ ಕೆಲಸ. ಸೊ ಪ್ಲಾಂಟೇಶನ್ ಮಾಡಿರಿ. ಬಟ್ ಏನಪ್ಪ ಅಂತಂದ್ರೆ ಇದು ವಿಂಟರ್ ಸೀಸನ್ ಆಗಿದ್ದರಿಂದ ಸ್ವಲ್ಪ ಡಿಸೀಸ್ ಜಾಸ್ತಿ ಬರ್ತಾವೆ. ನಮಗೆ ಡಿಸೀಸ್ ಜಾಸ್ತಿ ಬರೋದ್ರಿಂದ ರೈತರಿಗೆ ಖರ್ಚು ಜಾಸ್ತಿ ಬರ್ತೈತಿ, ಇಳುವರಿನೂ ಕಮ್ಮಿ ಬರ್ತೈತಿ ಈ ಟೈಮ್ನಾಗ. ಅದಕ್ಕೆ ನೋಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಪ್ಲಾಂಟೇಶನ್ ಮಾಡೋದು. ಪ್ಲಾಂಟೇಶನ್ ಮಾಡ್ಬೋದು, ನಾ ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಈಗ ಮಂಜದೇನು ಬೀಳ್ತೈತಲ್ಲ ಫಾಗ, ಅದಕ್ಕೆ ರೋಗ ಜಾಸ್ತಿ ಬರ್ತಾವೆ, ಸ್ವಲ್ಪ ಜಾಸ್ತಿ ಸ್ಪ್ರೇ ಆಗ್ತಾವೆ. ಅದಕ್ಕೆ ಮೇಂಟೆನೆನ್ಸ್ ಮಾತ್ರ 100% ನಾವು ಕೊಡಬೇಕು. ಬೆಳೆ ಅಂತೂ ಬರ್ತೈತಿ 100% ನಾವು ಕೊಟ್ರೆ. ನೆಲ ಚಲೋ ಇರಬೇಕು. ಆಮೇಲೆ ನಾವು ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ ಏನು ಕೆಳಗೆ ಹಾಕ್ಕೊಂಡು ಅದೆಲ್ಲ ಹಾಕ್ಕೋಬೇಕು. DAP, ಪೊಟ್ಯಾಷ ಈ ರೀತಿ ನಾವೆಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ವಪ್ಪ ಅಂತಂದ್ರೆ ಇಳುವರಿ ಬರ್ತೈತಿ. ರೇಟ್ ಅಂತೂ ಸಿಗ್ತೈತಿ, ಇಲ್ಲ ಅಂತ ಹೇಳಂಗಿಲ್ಲ. ಸಮ್ಮರ್ ಸೀಸನ್ದಾಗ ರೇಟ್ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರೂ ರೈತರು ಬೆಳಿತಾರೆ, ಅವಾಗ ಜನರು ಜಾಸ್ತಿ ಇರ್ತಾರೆ, ಬಟ್ ರೇಟ್ ಕಮ್ಮಿ ಇರ್ತೈತಿ. ಬಟ್ ಇವಾಗ ರೇಟ್ ಜಾಸ್ತಿ ಹಾಕಿ ಇಳುವರಿ ಕಮ್ಮಿ ಬರ್ತೈತಿ. ಸೊ ಅದಕ್ಕೆ ನೋಡಿರಿ ಪ್ಲಾಂಟೇಶನ್ ಮಾಡ್ಬೋದು, ನೀವು ಮಾಡಿರಿ. ನಾನು ಡಿಸೆಂಬರ್ನಾಗ ನಾನು 1-2 ಎಕರೆ ಮಾತ್ರ ಪ್ಲಾಂಟೇಶನ್ ಮಾಡ್ತೀನಿ. ಅವಾಗೂ ನಾನು ಮತ್ತೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ 4 ಮಂದಿ ರೈತರಿಗೆ ಶೇರ್ ಮಾಡಿರಿ. ಇನ್ನೂ ಏನ್ರಿ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ರೆ ನಂಗೆ ಕಮೆಂಟ್ನಾಗ ತಿಳಿಸ್ರಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.